ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ನಮ್ಮ ರೆಗ್ಯುಲರ್ ಸೀರೀಸ್ ಲರ್ನಿಂಗ್ ಸೀರೀಸ್ ಅಲ್ಲಿ ನೀವು ಇದ್ದೀರಿ. ಸೊ ಇವಾಗ ನಾವು ಏನಂತ ಹೇಳಿದ್ರೆ ಸೆಕೆಂಡ್ ವಿಡಿಯೋಸ್ ಬಂದಿದ್ದೀವಿ. ಸೆಕೆಂಡ್ ವಿಡಿಯೋ ಇನ್ ದ ಸೆನ್ಸ್ ಏನಂತ ಹೇಳಿದ್ರೆ, ಈಗ ನಾವು 1 hour ಝೋನ್ ಬಗ್ಗೆ ಲಾಸ್ಟ್ ಮಂತ್ ಫುಲ್ ಡೀಟೇಲ್ ಆಗಿ ನೋಡಿದ್ದೀವಿ. ಎಗೇನ್ ಈಗ ಈ ಫೆಬ್ರವರಿ ಮಂತ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಅದು ಇನ್ನೂ ಸ್ವಲ್ಪ ಡೀಪರ್ ಆಗಿ, ಲೈಕ್ ನಾವು ಒಂದೊಂದೇ ಪ್ಯಾಟ್ರನ್, ಕ್ಯಾಂಡಲ್ ಸ್ಟಿಕ್ ಇದ್ರ ಬಗ್ಗೆ ಎಲ್ಲ ಕಲಿಯೋಣ ಅಂತೇಳಿ ಒಂದೊಂದೇ ಡೀಪ್ ಆಗಿ ಕಲಿತಾ ಇದೀವಿ. ಕರೆಕ್ಟ್ ಅಲ್ವಾ? ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ. ಕ್ಯಾಂಡಲ್ ಅನ್ನ ನೋಡುವ ಒಂದು ರೂಟೇ ಬೇರೆ. ಸೊ ತುಂಬಾ ಜನಕ್ಕೆ ಇಷ್ಟ ಆಗಿದೆ, ಲೈಕ್ ಮಾಡಿದಿರಿ, ಕಮೆಂಟ್ಸ್ ಮಾಡಿದಿರಿ, ಆಮೇಲಿಂದ ನೀವು ನನಗೆ ಮೆಸೇಜಸ್ ಕಳಿಸಿದ್ದೀರಿ. ಸೊ ಇದುವರೆಗೆ ನಮ್ಗೆ ಇದು ಅರ್ಥವೇ ಆಗಿರ್ಲಿಲ್ಲ ಅಂತ. ಸೊ ಕೇಳಿ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಟ್ಟಷ್ಟು ಎಲ್ಲರಿಗೂ ಅರ್ಥ ಆಗುತ್ತೆ ಸರ್. ಕಾಂಪ್ಲಿಕೇಟ್ ಮಾಡಿದಷ್ಟು ಕಾಂಪ್ಲಿಕೇಟ್ ಆಗುತ್ತೆ. ಈ ಎಲ್ಲ ವರ್ಡ್ಸ್ಗಳು, ಫಾರಿನ್ ವರ್ಡ್ಸ್ಗಳೆಲ್ಲ ಇಟ್ಟು ನಮ್ಗೇನು ಅರ್ಥ ಆಗಲ್ಲ. ನಮಗೇನು ಅರ್ಥ ಆಗಕ್ಕೆ, ಏನು ಕೆಲ್ಸಕ್ಕೆ ಏನು ಬರುತ್ತೆ ಅಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೊಂಡ್ವಿ ಅಂತ ಆದ್ರೆ ನಾವು ಅದಲ್ಲಿ ಪಕ್ಕ ಇರ್ತೀವಿ. ಸೊ ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ, ನಿಮ್ಮ ಲೈಕ್ಸ್ಗಳಿಗೆ, ಹಾಗೂ ನೀವೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀರಿ, ಟೆಲಿಗ್ರಾಮ್ ಜಾಯಿನ್ ಆಗ್ತಾ ಇದ್ದೀರಿ, ಎಲ್ಲದಕ್ಕೂ ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಫೀಸ್ಗಳೆಲ್ಲ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೂ ಜಾಸ್ತಿ ಫೀಸ್ ಕೊಡಿ, ಎಲ್ಲರಿಗೂ ಹೇಳಿ. ಈ ವಿಡಿಯೋಗೂ ಅದೇ ಥರ ನಿಮ್ಮ ಫೀಸನ್ನು ಕಟ್ಟಿ ಅಂತ ಹೇಳ್ತಾ, ಈಗ ನಾವು ಇವತ್ತಿನ ಟಾಪಿಕ್ಕಿಗೆ ಒಳಗೆ ಬರೋಣ. ಓಕೆನಾ? ಸೊ ಈಗ ನಾವೇನ್ ಮಾಡಿದ್ವಿ, 1 hour ಝೋನ್ ನಮಗೆ ಗೊತ್ತು. 1 hour ಝೋನ್ ಮುಖಾಂತರ ನಾವು ಟ್ರೇಡ್ ಮಾಡ್ತಾ ಇದೀವಿ ಗೊತ್ತು. ಅದರಲ್ಲಿ ಕ್ಯಾಂಡಲ್ ಅಲ್ಲಿ ಯಾರ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗ್ತಾ ಇದೆ, ಅದೆಲ್ಲ ಸರಿ. ಆದ್ರೆ ಯಾವುದೇ ಒಂದು ಚಾರ್ಟ್ ಪ್ರಿಪೇರ್ ಆಗೋ ಮುಂಚೆ ನಾನು ಏನಾಗ್ಲಿಕ್ಕೆ ಹೋಗ್ತೀನಿ ಅಂತ ಅದು ಫಸ್ಟೇ ಒಂದು ಇಂಟಿಮೇಷನ್ ಕೊಟ್ಟು ಮಾಡುತ್ತೆ. ಆ ಇಂಟಿಮೇಷನ್ ಅನ್ನ ನಾವು ಫಸ್ಟೇ ಜಡ್ಜ್ ಮಾಡಿದ್ವಿ ಅಂತ ಆದ್ರೆ ನಮಗೆ ಅದು ತುಂಬಾ ಅನುಕೂಲ ಆಗುತ್ತೆ. ಆ ಇಂಟಿಮೇಷನ್ಗೆ ನಾವು ಇರುವಂತ ಹೆಸರು ಏನಂದ್ರೆ ಪ್ಯಾಟ್ರನ್ ಅಂತ ಕರೀತಾರೆ. ಪ್ಯಾಟ್ರನ್ ಅಂತ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ಕೆಳಗೆ ಬೀಳ್ಬೇಕಂತ ಹೇಳಿದ್ರೆ ಅದು ಮೇಲ್ಗಡೆ 1-2 ಸಲ ಹೈ ಅನ್ನ ಟಚ್ ಆಗಿ ಬೀಳುತ್ತೆ. ಮೇಲ್ ಹೋಗ್ಬೇಕಂತಿದ್ರೆ ತಿರ್ಗಾ 2 ಸಲ ಅದು ಬಾಟಮ್ ಅನ್ನು ಟಚ್ ಆಗಿ ಹೋಗುತ್ತೆ. ಅದು ಅಲ್ದೇನೆ ಕೆಲವು ಸಲ ಹೆಡ್ ಅಂಡ್ ಶೋಲ್ಡರ್ ಅಂತ ಹೇಳ್ತಾರೆ, ಹತ್ತಿ ಇಳಿ, ಹತ್ತಿ ಇಳಿ, ಹತ್ತಿ ಇಳಿ, ಇದು ಪ್ಯಾಟ್ರನ್. ಉಲ್ಟಾ ಹೆಡ್ ಅಂಡ್ ಶೋಲ್ಡರ್, ಬೇಕಾದಷ್ಟು ರೀತಿ ಇದೆ. ಸೊ ಎಲ್ಲ ಪ್ಯಾಟರ್ನ್ ಗಳನ್ನ ನಾವು ತಿಳ್ಕೊಳಕ್ ಹೋಗೋದಿಲ್ಲ. ನಮಗೆ ನಿಫ್ಟಿಗೆ ಯಾವ್ದು ಅಗತ್ಯ ನೋಡಿ, ಎಲ್ಲ ಚಾರ್ಟ್ಗೂ ಒಂದೊಂದು ಪ್ಯಾಟರ್ನ್ ಅನ್ನ ಚೂಸ್ ಮಾಡುತ್ತೆ. ಬ್ಯಾಂಕ್ ನಿಫ್ಟಿ ಕೆಲವು ಪ್ಯಾಟರ್ನ್ ಚೂಸ್ ಮಾಡುತ್ತೆ. ಕಂಪನೀಸ್ಗಳಲ್ಲಿ ಕೆಲವು ಕಂಪ್ನಿಗಳು ಕೆಲವು ಪ್ಯಾಟರ್ನ್ ಅನ್ನ ಯೂಸ್ ಮಾಡುತ್ತೆ. ಕಮೋಡಿಟೀಸ್ ತಗೊಂಡ್ರೆ ಕಮೋಡಿಟೀಸ್ ಕೆಲವು ಪ್ಯಾಟರ್ನ್ ಅನ್ನ ಯೂಸ್ ಮಾಡುತ್ತೆ. ಹಾಗೆ ನಿಫ್ಟಿಯಲ್ಲಿ ಯೂಸ್ ಆಗುವಂತಹ ಕೆಲವು ಪ್ಯಾಟರ್ನ್ ಗಳನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ತೀನಿ. ಆ ಪ್ಯಾಟರ್ನ್ ಅನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ 1 hour ಅಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಾವು ಅದಕ್ಕೆ ಸಿಂಕ್ರನೈಸ್ ಮಾಡೋಣ. ಸಿಂಕ್ರನೈಸ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 1 hour ಝೋನಿನ ಸಕ್ಸಸ್ ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಸಕ್ಸಸ್ ರೇಷಿಯೋದಲ್ಲಿ ಇದೀವಿ, ಇನ್ನೂ ಸ್ವಲ್ಪ ಸಕ್ಸಸ್ ರೇಷಿಯೋ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಗೆ ಏನು ಅನ್ನೋ ಡೀಟೇಲ್ ಆಗಿ ಹೇಳ್ತೀವಿ. ಆಸ್ ಯೂಶುವಲ್ ಸ್ವಲ್ಪ ಗಮನ ಕೊಟ್ಟು ನೋಡಿ, ಗಮನ ಕೊಟ್ಟು ಕಲೀರಿ, ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಡೌಟ್ಸ್ ಗಳಿದ್ರೆ ಟೆಲಿಗ್ರಾಮ್ ಅಲ್ಲಿ ಕೇಳಿ, ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರಿಪ್ಷನ್ ನೀವು ಹೇಗೂ ಮಾಡ್ತಾ ಇದ್ರಿ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ, ನಿಮ್ಮ ಫ್ರೆಂಡ್ಸ್ ಅನ್ನು ಜಬರ್ದಸ್ತ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿಸಿ. ಓಕೆನಾ? ಸೊ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ. ಸ್ಕ್ರೀನ್ ಹತ್ರ ಹೋಗೋಣ. ನಾವೀಗ ಸ್ಕ್ರೀನ್ ಹತ್ರ ಬಂದಿದ್ದೀವಿ. ಸೊ ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ಯಾಟರ್ನ್ ಗಳಲ್ಲಿ ನಮಗೆ ಯೂಸ್ ಆಗುವ ಪ್ಯಾಟರ್ನ್ ಗಳು ಯಾವುದು ಅಂತ ನೋಡಿ. ನಿಫ್ಟಿನಲ್ಲಿ ಯೂಸ್ ಆಗುವಂತ ಪ್ಯಾಟರ್ನ್ ನನಗೆ ಗೊತ್ತಿರುವ ಹಾಗೆ 4 ಪ್ಯಾಟರ್ನ್ ಜಾಸ್ತಿ ಯೂಸ್ ಆಗುತ್ತೆ. ಯಾವುದು ಅಂತ ನೋಡಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯೂಸ್ ಆಗೋದು ಎಂ ಪ್ಯಾಟರ್ನ್. ಇದು ತುಂಬಾ ಸಲಿ ಮಾಡ್ತಿರತ್ತೆ, ಆಯ್ತಾ. ಎರಡನೇದು ಯೂಸ್ ಆಗೋದು ಡಬ್ಲ್ಯೂ ಪ್ಯಾಟರ್ನ್. ಓಕೆನಾ? ಮೂರನೇದು ಯೂಸ್ ಆಗೋದು ಎನ್ ಪ್ಯಾಟರ್ನ್. ಅಂಡ್ 4ನೇದು ಯೂಸ್ ಆಗೋದು ರಿವರ್ಸ್ ಎನ್ ಪ್ಯಾಟರ್ನ್. ಇದು 4. ಇದು ಜಾಸ್ತಿ ಯೂಸ್ ಆಗುವಂತದ್ದು. ನಿಮ್ಗೀಗ ನಾನು ನೋಡಿ ಎಷ್ಟು ಕ್ಲೀನ್ ಆಗಿ ಬರ್ದ್ರೇನೆ ನಿಮ್ಗೆ ಅರ್ಥ ಆಗೋಯ್ತು, ಇದು ಹೇಗೆ ವರ್ಕ್ ಆಗುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ. ಯಾಕೆಂದ್ರೆ ನೀವೆಲ್ಲ ಎಕ್ಸ್ಪರ್ಟ್ ಇದ್ದೀರಿ, ನಿಮ್ಗೆ ಎಲ್ಲದೂ ಗೊತ್ತಿದೆ. ನಿಮ್ಗೆ ಏನಂತ ಹೇಳಿದ್ರೆ, ನೀವು ಬಾನ್ ವಜ್ರಗಳು, ನಿಮ್ ಮೇಲೆ ಏನೋ ಸ್ವಲ್ಪ ಸಗಣಿ ಬಿದ್ದಿದೆ ಅಷ್ಟೇ. ನಮ್ ಕೆಲಸ ಏನಂದ್ರೆ ನೀರಾಕಿ ತೊಳೆಯೋದು ಅಷ್ಟೇ. ನೀರಾಕಿ ತೊಳೆದಾಗ ಸಗಣಿ ಹೋಗಿ ವಜ್ರ ಹೊಲಿಯುತ್ತೆ. ವಜ್ರ ಹೊಳಿಲೇಬೇಕು, ಅದು ಹೊಳಿಲಿಕ್ಕೆ ಇರುವಂತದ್ದು. ಸೊ ನೀವೆಲ್ಲರೂ ಬಾನ್ ಇಂಟೆಲಿಜೆಂಟ್. ಸುಮ್ನೆ ಏನೋ ಒಂದು ಅಜ್ಞಾನ ತುಂಬಿಕೊಂಡಿದೆ. ನನ್ನ ಕೆಲಸ ಅಜ್ಞಾನ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾಟರ್ನ್ ಗಳು 4 ನಿಮಗೆ ಗೊತ್ತಿರುವಂತದ್ದೇ, ಆದ್ರೆ ಅದನ್ನ ಹೇಗೆ ನೋಡೋದು, ಹೇಗೆ ಮಾಡೋದು ಅನ್ನೋದನ್ನ ನಾವಿಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕಲಿತಾ ಇದೀವಿ. ಸೊ ಒನ್ಸ್ ಅಗೇನ್ ಗೊತ್ತಿಲ್ಲದವ್ರಿಗೋಸ್ಕರ, ಎಂ ಪ್ಯಾಟರ್ನ್ ಅಂತ ಹೇಳಿದ್ರೆ ಮಾರ್ಕೆಟ್ ಗ್ರೋ ಆಗ್ತಾ ಇರುತ್ತೆ, ಮಾರ್ಕೆಟ್ ಮೇಲ್ ಹೋಗ್ತಾ ಇರುತ್ತೆ, ಅಚಾನಕ್ ಆಗಿ ಒಂದು ಜಾಗದಿಂದ ಫಾಲ್ ಆಗುತ್ತೆ.
ಫಾಲ್ ಆಗಿರುವಂತ ಮಾರ್ಕೆಟ್ ತಿರ್ಗಾ ಮೇಲ್ ಹೋಗುತ್ತೆ. ಆದ್ರೆ ಅವಾಗಿನ ಮಾಡಿದಂತಹ ಐಯನ್ನ ದಾಟೋದಿಲ್ಲ, ದಾಟದೆ ಮತ್ತೆ ತಿರ್ಗಾ ಫಾಲ್ ಆಗುತ್ತೆ. ಸೊ ಇದಕ್ಕೆ ಹೇಳೋದು ಎಂ ಪ್ಯಾಟರ್ನ್ ಅಂತ. ಓಕೆನಾ? ಸೊ ಇದೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ಮಾರ್ಕೆಟ್ ಎಷ್ಟು ಮೇಲ್ ಹೋಗಿದೆಯೋ ಅಷ್ಟೇ ಮಾರ್ಕೆಟ್ ಇಲ್ಲಿಂದ ಫಾಲ್ ಆದಾಗ ಅಷ್ಟೇ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿರುವ ಹೈಟ್ ಅಷ್ಟೇ, ಈ ಹೈಟ್ ಅಷ್ಟೇ, ಇಲ್ಲೂ ಹೈಟ್ ಇರುತ್ತೆ ಅಂತ ಹೇಳ್ತಾರೆ. ಎಸ್ ಆರ್ ನೋ, ಅದು ಮತ್ತೆ ನಮ್ಗೆ ಅದು ಬೇಕಾಗಿಲ್ಲ. ಆದ್ರೆ ನಮ್ಗೆ ಏನೊಂದು ಅರ್ಥ ಆಗುತ್ತೆ, ಈ ಇದು ಬ್ರೇಕ್ ಆದಾಗ, ಯಾವುದು ಈ ವಿ ಅನ್ನೋ ಒಂದು ವಿ ನಲ್ಲೂ ಬ್ರೇಕ್ ಆದಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಅನ್ನೋದು ನಮ್ಗೆ ಇದೆಲ್ಲ ಅರ್ಥ ಆಗತ್ತೆ. ಓಕೆನಾ? ಅದೇ ನೆಕ್ಸ್ಟ್ ಪ್ಯಾಟರ್ನ್ ತಗೊಂಡಾಗ ಡಬ್ಲ್ಯೂನು ಸೇಮು, ಬೀಳ್ತಾ ಇರುವಂತಹ ಮಾರ್ಕೆಟ್ ಅಚಾನಕ್ ಆಗಿ ಒಂದ್ ಕಡೆ ಮೇಲೋಗುತ್ತೆ, ತಿರ್ಗಾ ಬೀಳಕ್ ಹೋಗುತ್ತೆ. ಆದ್ರೆ ಅದುವರೆಗೆ ಬಿದ್ದಂತಹ ಜಾಗವನ್ನ ಬ್ರೇಕ್ ಮಾಡೋದಿಲ್ಲ, ಆಮೇಲೆ ತಿರ್ಗಾ ಒಂದ್ ಸ್ವಲ್ಪ ಮೇಲೋಗುತ್ತೆ. ಇದು ಯಾವ್ದಿದೆ, ಈ ಐ ಬ್ರೇಕ್ ಆಗಿದ್ದು, ಈ ಐ ಬ್ರೇಕ್ ಆದ್ಮೇಲಿಂದ ಹೋಗುತ್ತೆ. ತಿರ್ಗಾ ಸೇಮ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇದೆಷ್ಟು ಮೇಲೋಗಿದೆ, ಇದು ಎಷ್ಟು ಹತ್ತಿದೆ, ಅದಷ್ಟೇ ಕೆಳಗೆ ಎಷ್ಟು ಇಳಿದಿದೆ, ಎಲ್ಲ ಕ್ಯಾಲ್ಕುಲೇಷನ್ ಇದೆ. ಅದೆಲ್ಲ ಈಗ ಅಷ್ಟು ಡೀಪ್ ಆಗಿ ನಮ್ಗೆ ಬೇಡ. ನಾವು ಅರ್ಥ ಮಾಡ್ಕೊಬೇಕಾಗಿದ್ದು ಈ ತಲೆ ಹೊಡೆದಾಗ ಮೇಲೆ ಹೋಗುತ್ತೆ. ಓಕೆನಾ? ಆಮೇಲೆ ಮೂರನೇ ಪ್ಯಾಟರ್ನ್ ನಾವು ನೋಡಿದ್ದು ಎನ್, ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ಬೀಳುತ್ತೆ, ಬೀಳುವಂತ ಮಾರ್ಕೆಟ್ ತಿರ್ಗಾ ಮೇಲೆ ಹೋಗುತ್ತೆ. ಈ ಸಲ ಇಲ್ಲಿ ನಿಲ್ಲಲ್ಲ, ಇದನ್ನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ. ಅದನ್ನ ಹೇಳೋದು ಎನ್ ಪ್ಯಾಟರ್ನ್ ಅಂತ. ಇದು ರೀಟೆಸ್ಟ್ಗೆ ಬರುವಂತದ್ದು, ಮೇಲೋಗಿ ಕೆಳಗೆ ಇಳಿದು ಮತ್ತೆ ತಿರ್ಗಾ ಹತ್ತುವಂತ ರೀಟೆಸ್ಟ್ ಪ್ಯಾಟರ್ನ್ಗೆ ಎನ್ ಪ್ಯಾಟರ್ನ್ ಬರುತ್ತೆ. ಅದನ್ನೇ ಉಲ್ಟಾ ತಕೊಂಡಾಗ ನಮ್ಗೆ ರಿವರ್ಸ್ ಎನ್ ಬರುತ್ತೆ. ಅಂದ್ರೆ ಫಾಲ್ ಆಗ್ತಾ ಇದ್ದ ಮಾರ್ಕೆಟ್ ತಿರ್ಗಾ ಒಂದ್ಸಲ ಮೇಲ್ ಹೋಗಿ ತಿರ್ಗಾ ಫಾಲ್ ಆಗುತ್ತೆ. ಇದು ಬ್ರೇಕ್ ಆದಾಗ ಒಂದು ಒಳ್ಳೆ ಮೊಮೆಂಟಮ್ ಕಂಟಿನ್ಯೂಷನ್ ಬರುತ್ತೆ. ಈಗ ನಮಗೆ ಬರೋ ಕನ್ಫ್ಯೂಷನ್ ಏನಂತ ಹೇಳಿದ್ರೆ, ಇದು ರಿವರ್ಸ್ ಎನ್ನು, ಇದು ಡಬ್ಲ್ಯೂಗೂ ಎಲ್ ವ್ಯತ್ಯಾಸ ಗೊತ್ತಾಗತ್ತೆ, ಅಂಡ್ ಎಂಗೂ ಎನ್ಗೂ ಹೆಂಗ್ ವ್ಯತ್ಯಾಸ ಗೊತ್ತಾಗತ್ತೆ. ನಾನು ಎಂ ಆಗ್ತಾ ಇರ್ಬೋದು ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಅತಿ ಬುದ್ಧಿವಂತಿಕೆ ಮಾಡಿ ಈ ಹೈ ಹತ್ರನೇ ಬೈ ಮಾಡಕ್ ಹೋದೆ. ಆದ್ರೆ ಅದೇನಾಗೋಯ್ತು, ನನ್ಗೆ ಸ್ಟಾಪ್ ಲಾಸ್ ಆಗೋಯ್ತು. ಕರೆಕ್ಟಾ? ನಾನಿದು ಬುದ್ಧಿವಂತಿಕೆ ಮಾಡಿ ಡಬ್ಲ್ಯೂ ಆಗುತ್ತೆ ಅಂತ ಹೇಳ್ಕೊಂಡು ಇಲ್ಲೇ ಬಾಟಮ್ ಅಲ್ಲಿ ಬೈ ಮಾಡೋಣ ಅಂತ ಬೈ ಮಾಡಕ್ ಹೋದೆ. ಆದ್ರೆ ಅದು ಉಲ್ಟಾ ಹೋಯ್ತು, ಫಾಲ್ ಆಯ್ತು. ಕರೆಕ್ಟ್ ಅಲ್ವಾ? ಇದು 4 ಪ್ಯಾಟರ್ನ್ ಹೇಗ್ ವರ್ಕ್ ಆಗುತ್ತೋ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ನಾವೀಗ ತಿರ್ಗಾ ಒಂದ್ಸರಿ ನಮ್ಮ ಸ್ಕ್ರೀನ್ ಅಲ್ಲಿ ನೋಡೋಣ. ಈಗ ಉದಾಹರಣೆಗೆ ನಾವೀಗ ಕ್ಯಾಂಡಲ್ ಸ್ಟಿಕ್ ನೋಡೋದನ್ನ ಅದಕ್ಕೆ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದು, ಯಾಕಂದ್ರೆ ನಮ್ಗೆ ಕ್ಯಾಂಡಲ್ ಗೊತ್ತಿದ್ರೆ ನಮ್ಗೆ ಸ್ವಲ್ಪ ಸುಲಭ ಆಗುತ್ತೆ. ಈಗ ಇಲ್ಲಿವರೆಗಿಂದ ಬಿದ್ದಂತ ಮಾರ್ಕೆಟ್ ನಾವೇನ್ ನೋಡ್ತೀವಿ, ಬೇಡ ಇದೇ ತಿಂಗಳು ತಗೊಂಡ್ರೆ ನಿಮ್ಗೂ ಬೋರ್ ಆಗ್ಬೋದು, ಹಳೆ ತಿಂಗಳು ತಗೊಂಡು ಅಕ್ಟೋಬರ್ ಹೋಸಲಿ ನೋಡಿದ್ವಿ. ನೋಡಿ ಇಲ್ಲೇನಾಯ್ತು, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ. ಮಾರ್ಕೆಟ್ ಇಲ್ಲಿಂದ ಫಾಲ್ ಆದಾಗ ಈಗ ನಾವು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಅಂದ್ರೆ ಈಗ ನಮ್ಗೆ ಇದು 1 ಅವರ್ ನಾನು ತಗೊಳ್ತೀನಿ. ಫಸ್ಟ್ ನಿಮ್ಗೆ ಪ್ಯಾಟರ್ನ್ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಬಂದಾಗ ನಾವ್ ಏನ್ ಥಿಂಕ್ ಮಾಡ್ತೀವಿ, ಇದು ಡಬಲ್ ಎಂ ತರ ಹಿಂಗ್ ಬಂದು ಮತ್ತಿರ್ಗ ಹಿಂಗೆ ಕೆಳಗೆ ಬರುತ್ತೆ ಅಂತ. ಅದು ಬರ್ಬೇಕಾದ್ರೆ ಹೇಗ್ ಬರ್ಬೇಕು, ಎಮ್ಮು ಈಗ ಬಂದು ಈಗ ಇಳಿದು ಈಗ ಹತ್ತಿ ಈಗ ಇಳಿಬೇಕು. ಕರೆಕ್ಟ್ ಅಲ್ವಾ? ಇದು ಇಳಿಯೋದಕ್ಕೆ ಎಷ್ಟು ದೂರ ಇಳಿದಿರ್ಬೇಕು, ಇದರ 50% ಜಾಸ್ತಿ ಇಳಿದಿರಬಾರ್ದು. ಕರೆಕ್ಟ್ ಅಲ್ವಾ? ಇಲ್ಲಿ ಪಾಯಿಂಟ್ ಎಲ್ಲಿಂದ ಹೊರಟಿದೆಯೋ ಆ ಪಾಯಿಂಟ್ ವರೆಗಿನ ಜಾಗದ 50% ವರೆಗೆ ಇಳ್ದಿರಬಾರ್ದು. ಅದಕ್ಕಿಂತ ಜಾಸ್ತಿ ಇಳ್ದಿತ್ತಂದ್ರೆ ಅದು ಇನ್ವ್ಯಾಲಿಡ್ ಆಗತ್ತೆ. ಅದನ್ನ ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ನೋಡ್ಕೊಬೇಕು. ಆಯ್ತಾ? ಈಗ ಇಲ್ಲಿ ಮಾರ್ಕೆಟ್ ಇಳಿದಿದೆ, ಇಲ್ಲಿಂದ ಮೇಲೆ ಹತ್ತುತ್ತಾ ಇದೆ. ಇಷ್ಟು ಹತ್ತುತ್ತಾ ಇದೆ ಅಂತ ಹೇಳಿದಾಗ, ಸರ್ ಇಳಿಯೋ ಮಾರ್ಕೆಟ್ ಅಲ್ಲ, ಫಸ್ಟ್ ಹತ್ತೋ ಮಾರ್ಕೆಟ್ ಅನ್ನು ನೋಡ್ಬೇಕು. ಸಾರಿ ಮಿಸ್ಟೇಕ್ ಮಾಡಿದೆ, ಹೇಳಿದೆ. ಹತ್ತೋ ಮಾರ್ಕೆಟ್ ಅಲ್ಲಿ ಅದು ಇಳಿಬೇಕಾದ್ರೆ ಅರ್ಧಕ್ಕಿಂತ ಜಾಸ್ತಿ ಇಳಿಬಾರ್ದು. ಈಗ ಇಲ್ಲಿ ಹತ್ತಾ ಇರುವಂತ ಮಾರ್ಕೆಟ್ ಎಲ್ಲಿಂದ ಹತ್ತಕ್ಕೆ ಶುರು ಮಾಡಿದೆ, ಇಲ್ಲಿಂದ ಹತ್ತಕ್ಕೆ ಶುರು ಮಾಡಿದೆ. ಎಲ್ಲಿವರೆಗೆ ಹೋಗಿದೆ, ಇಲ್ಲಿವರೆಗೆ ಹೋಗಿದೆ. ಕರೆಕ್ಟ್ ಅಲ್ವಾ? ಈಗ ನಾವೇನ್ ಮಾಡಬೇಕು, ಎಲ್ಲಿಂದ ಬಿತ್ತು ಅದಕ್ಕೆ ಏನ್ ಮಾಡ್ತೀವಿ, ರೆಡ್ ಹಾಕ್ತೀವಿ. ಎಲ್ಲಿಂದ ಹತ್ತಿತ್ತು ಅಲ್ಲಿಗೆ ಏನ್ ಹಾಕ್ತೀವಿ, ಗ್ರೀನ್ ಹಾಕ್ತೀವಿ. ಸೊ ಇದು ಬೈಯರ್ಸ್ ಗಳ ಜಾಗ, ಇದು ಸೆಲ್ಲರ್ಸ್ ಗಳ ಜಾಗ. ನಮ್ಗೆ ಏನಾಗ್ಬೇಕು, ಮಾರ್ಕೆಟ್ ಬಿದ್ದಿದ್ದು ಜಾಸ್ತಿ ಬಿದ್ದಿರಬಾರ್ದು. ಸೊ ನಾವೇನ್ ಮಾಡ್ಬೋದು, ಫಿಬೋನಾಕಿಯನ್ನ ಇಲ್ಲಿಂದ ಇಲ್ಲಿವರೆಗೆ ಹಾಕಿದ್ವಿ.
ಕ್ಲಿಯರ್? ಇಲ್ಲೋಯ್ತು. ಹಾ, ಇಲ್ಲಿಂದ ಇಲ್ಲಿವರೆಗೆ ಹಾಕಿದ್ವಿ. ಇಲ್ಲಿಂದ ಇಲ್ಲಿವರೆಗೆ ಹಾಕಿದಾಗ ಮಾರ್ಕೆಟ್ ಏನಾಯ್ತು, 50% ದಾಟಿಲ್ಲ. ದಾಟದೆ ಬರ್ತಾ ಇದೆ ಅಂದ್ರೆ ಮತ್ತೆ ಇದು ಎಂ ಪ್ಯಾಟರ್ನ್ಗೆ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಈಗ ಹೋಗಿದ್ದು ಈಗ ಬಂದಿದೆ, ಮತ್ತಿರ್ಗ ಈಗ ಹೋಗಿದೆ, ಮತ್ತೆ ಈಗ ಇದು ಫಾಲ್ ಆಗ್ತಾ ಇದೆ. ಸೊ ನಾವು ತಗೊಬಹುದು, ಇದನ್ನ ಕನ್ಸಿಡರ್ ಮಾಡ್ಬೋದು. ಈ ಟೈಮ್ ಅದನ್ನ ಕನ್ಸಿಡರ್ ಮಾಡಿದಾಗ ಈ 50% ಲೆವೆಲ್ ಅನ್ನ ಅದು ಬ್ರೇಕ್ ಆಗುತ್ತೆ. ಯಾಕೆ ಬ್ರೇಕ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ 50% ಲೆವೆಲ್ಗಿಂತ ಜಾಸ್ತಿ, ಅದು ಇಲ್ಲಿಂದ ಎಲ್ಲಿವರೆಗೆ ಹೋಗಿದೆಯೋ ಆ ಸ್ಟ್ರೆಂತ್ ಅಷ್ಟು ಬರಬೇಕು. ಸೊ ದಟ್ ಅದು ಬ್ರೇಕ್ ಆಗೇ ಆಗುತ್ತೆ. ಅದು ಆಗಿದೆ. ಕರೆಕ್ಟಾ? ನೀವು ಎಂ ಪ್ಯಾಟರ್ನ್ ಕಂಡುಹಿಡಿಯೋದಂದ್ರೆ ಎಷ್ಟು ಸುಲಭದಲ್ಲಿ ಕಂಡುಹಿಡಿಬೇಕಂತ ಹೇಳಿದ್ರೆ ನೀವು 2 ಲೈನ್ ಹಾಕೊಬೇಕು. ನಮ್ದು ಮಾಮೂಲು ಕ್ಯಾಂಡಲ್ಸ್ ಕಂಡುಹಿಡ್ದಂಗೆನೆ, ಒಂದು ರ್ಯಾಲಿ ಮತ್ತೊಂದು ಫಾಲು, ಮತ್ತೆ ತಿರ್ಗಾ ಒಂದ್ಸಲಿ ಮೇಲೆ, ಮತ್ತೆ ತಿರ್ಗಾ ಫಾಲ್ ಆಗೋದು. ನೀವು ಅದನ್ನ ಕಂಡುಹಿಡಿಯೋದು. ಸೊ ಅದವಾಗಿ ಎಂ ಪ್ಯಾಟರ್ನ್ ನಾವು ಕಂಡುಹಿಡಿಬೋದು. ಸೊ ಈಗ ರ್ಯಾಲಿ, ಸೊ ಈಗ ಇಲ್ಲಿಂದ ಹೊರಟಿದೆ ಮಾರ್ಕೆಟ್, ಎಲ್ಲೋಗಿ ಸ್ಟಾಪ್ ಆಯ್ತು, ಮಾರ್ಕೆಟ್ ಹೋಗ್ತಾ ಇತ್ತು, ಇಲ್ಲಿ ಒಂದ್ಸಲಿ ಸ್ಟಾಪ್ ಆಗಕ್ಕೆ ಬಂತು, ಮತ್ತೆ ಸ್ಟಾಪ್ ಆಗಿದ್ದು, ತಿರ್ಗಾ ಬ್ರೇಕ್ ಆಗಿ ಮಾರ್ಕೆಟ್ ಇಲ್ಲಿವರೆಗೆ ಬಂತು. ಇಲ್ಲಿವರೆಗೆ ಬಂದ ಮಾರ್ಕೆಟು ತಿರ್ಗಾ ಮೇಲ್ಗಡೆ ಬರಲೇ ಇಲ್ಲ. ಸೊ ಇಲ್ಲಿ ಎನ್ ಪ್ಯಾಟರ್ನ್ ಇಲ್ಲ. ಇದೀಗ ನಾನು ಲಾಂಗರ್ ವ್ಯೂ ನಲ್ಲಿ ಹೇಳ್ತಿದ್ದೀನಿ. 1 hour ಝೋನ್ಗೆ ತಿರ್ಗಾ ಬರ್ತೀನಿ. ಗಾಬರಿ ಆಗಬೇಡಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನಮ್ಗೆ ಅವಾಗ ಡಬಲ್ ಎಂ ಪ್ಯಾಟರ್ನ್ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಅದನ್ನ ಡಬಲ್ ಟಾಪ್ ಅಂತಾನು ಕರಿಬೋದು, ಎಂ ಪ್ಯಾಟರ್ನ್ ಅಂತಾನು ಕರಿಬೋದು. ಲಾಂಗ್ ವ್ಯೂ ನಲ್ಲಿ ಬರ್ಬೇಕಾದ್ರೆ ಇಲ್ಲಿ ಬಂದಾಗ ಇದು ವ್ಯಾಲಿಡ್ ಇದೆಯಾ? ಇಲ್ಲ. ಯಾಕಿಲ್ಲ? ಇದು ಬರೋಕ್ಕಿಂತ ಮೊದಲೇ ಇಲ್ಲಿಂದನೇ ವಾಪಸ್ ಬಂದಿದೆ, ಡಬಲ್ ಟಾಪ್ ಮಾಡಿಲ್ಲ. ಸೊ ಇದು ಆಗಲ್ಲ. ಓಕೆನಾ? ನೋಡಿ, ಇದೀಗ ಇಲ್ಲಿ ಫಾಲ್ ಆದಾಗ ಈಗ ಡಬ್ಲ್ಯೂ ಪ್ಯಾಟರ್ನ್ ತೋರಿಸ, ಎಲ್ಲ ಪ್ಯಾಟರ್ನ್ ಮಿಕ್ಸ್ ಮಾಡಿ ಹೇಳೋಣ, ಅವಾಗ ನಾವು ಹುಡುಕ್ತಾ ಹೋಗೋಕ್ಕೆ ಸುಲಭ ಆಗುತ್ತೆ. ಒಂದನ್ನೇ ಹುಡುಕೋದಕ್ಕಿಂತ ಏನಾಗುತ್ತೆ, ಇಲ್ಲಿ ಎಲ್ಲ ಪ್ಯಾಟರ್ನ್ ಒಟ್ಟಿಗೆ ಇರೋದ್ರಿಂದ ನಮ್ಗೆ ಹೇಳ್ಬೋದು. ಈಗ ನೋಡಿ, ಇದು ಡ್ರಾಪು, ಮೇಲೋಯ್ತು, ತಿರ್ಗಾ ಬಂತು, ಮತ್ತೆ ತಿರ್ಗಾ ಮೇಲೋಗಿದ್ದು, ಇದು ತಲೆ ಹೊಡೆದಾಗ ಸೀದಾ ಹೋಗಿದೆ. ಕರೆಕ್ಟ್ ಅಲ್ವಾ? ಸೊ ಎಲ್ಲಿಂದ ಫಾಲ್ ಆಗಿದೆಯೋ ಅಲ್ಲಿಂದ ಎಲ್ಲಿವರೆಗೆ ಬಿದ್ದಿದೆಯೋ ಅಲ್ಲಿವರೆಗೆ ಹಾಕಿದ್ರೆ ನಿಮಗೆ ಅದು 50% ದಾಟಿ ಹೋಗಿರಬಾರದು. 50% ದಾಟಿ ಹೋದ್ರೆ ಇಟ್ ಇಸ್ ಇನ್ವ್ಯಾಲಿಡ್. ಓಕೆನಾ? ದಾಟಿಲ್ಲ, ಅಲ್ಲಿಂದನೇ ಫಾಲ್ ಆಗಿದೆ. ಮತ್ತೆ ಟೈಮ್ ಬಂದಾಗ ಅದು 50% ಬ್ರೇಕ್ ಮಾಡಿಕೊಂಡು ಮುಂದೋಗುತ್ತೆ. ಮುಂದೋಗಿದ್ದು ಇದು ತಲೆನೂ ದಾಟ್ಕೊಂಡು ಮುಂದೋಗಿ. ಕರೆಕ್ಟ್ ಅಲ್ವಾ? ಸೊ ಇದು ಮಾರ್ಕೆಟಲ್ಲಿ ನಾವು ಡಬ್ಲ್ಯೂ ಪ್ಯಾಟರ್ನ್ ಅನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಈಗ ಹುಡುಕ್ತಾ ಹೋಗೋಣ ಯಾವ್ಯಾವ ಪ್ಯಾಟರ್ನ್ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅಂತ. ಓಕೆ, ಈಗ 1 hour ಅಲ್ಲಿ ತಗೊಂಡ್ರೆ ಇದು 1 hour ಝೋನ್. ಕ್ಲಿಯರ್? ಈಗ ಮಾರ್ಕೆಟ್ ಇಲ್ಲಿಂದ ಮೇಲೋಯ್ತು, ತಿರ್ಗಾ ಇಲ್ಲೇ ಫಾಲ್ ಆಯ್ತು, ಮತ್ತೆ ತಿರ್ಗಾ ಇದು ಇಲ್ಲಿ ಬರ್ತಾ ಇದೆ. ಇದು ಬರ್ತಾ ಇರಬೇಕಾದ್ರೆ ಏನಾಯ್ತು, ಇದು ಇಲ್ಲಿಂದನೇ ರಿವರ್ಸ್ ಆಗಿದ್ದಲ್ಲ, ಮಾರ್ಕೆಟು ಇಲ್ಲಿಂದನೇ ಹೋಗಿರೋದು. ಮಾರ್ಕೆಟ್ ಇಲ್ಲಿಂದ ಹೋಗಿರೋದು, ಇಲ್ಲಿವರೆಗೆ ಫಾಲ್ ಆಗಿದೆ. ಇಲ್ಲಿಂದ ಮತ್ತೆ ತಿರ್ಗಾ ಬರಬೇಕಾದ್ರೆ ಇದನ್ನ ಬ್ರೇಕ್ ಮಾಡಿ ನಿಂತು ರೀಟೆಸ್ಟ್ ಮಾಡಿದಾಗ ನಮಗೆ ಅದು ಎನ್ ಪ್ಯಾಟರ್ನ್ ಆಗುತ್ತೆ. ರೀಟೆಸ್ಟ್ ಮಾಡಲಿಲ್ಲ ಅಂದ್ರೆ ಎನ್ ಪ್ಯಾಟರ್ನ್ ಅಲ್ಲ. ರೀಟೆಸ್ಟ್ ಮಾಡಿದ್ರೆ ಎನ್ ಪ್ಯಾಟರ್ನ್ ಬಂತು. ಕರೆಕ್ಟ್ ತಾನೆ? ಎನ್ ಪ್ಯಾಟರ್ನ್. ಈಗ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮಾರ್ಕೆಟ್, ಮೇಲೋಗಿದೆ, ಫಾಲ್ ಆಯ್ತು, ತಿರ್ಗಾ ಮತ್ತೆ ಮೇಲೆ ಹೋಯ್ತು, ಇಲ್ಲೇ ರಿವರ್ಸ್ ಹೊಡೆದ್ರೆ ಓಕೆ, ಇದು ಎಂ ಪ್ಯಾಟರ್ನ್. ಆದ್ರೆ ಏನಾಯ್ತು, ಇಲ್ಲಿ 50% ದಾಟಿದೆ. ದಾಟಿದೆ ಅಂದ್ರೆ ಏನು ಹೇಳುತ್ತೆ ಇದು ಮಾರ್ಕೆಟಿಗೆ? ನಾನು ಇಲ್ಲಿಂದ ವಾಪಸ್ ಆಗುವವನು ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ 50% ಲೆವೆಲ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿಂದ ಮಾರ್ಕೆಟು ರನ್ ಆದಂತಹ ಮಾರ್ಕೆಟು 50% ದಾಟಬಾರ್ದು ಅಂತ ಈಗಷ್ಟೇ ನಾನು ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ.
ದಾಟಿದ್ರೆ ಏನಾಯ್ತು, ತಿರ್ಗಾ ಮತ್ತೆ ವಾಪಸ್ ಬಂದಾಗ ಇದು ಇಲ್ಲಿಂದ ರಿವರ್ಸ್ ಆಗೋ ಎಂ ಪ್ಯಾಟ್ರನ್ ಆಗಲ್ಲ. ಆವಾಗ ನಮಗೆ ಕಣ್ಣಿಗೆ ಕಾಣುವಂತ ಪ್ಯಾಟ್ರನ್ನು ಎನ್, ಇಲ್ಲಿಂದ ಇಲ್ಲಿವರೆಗೆ. ಕರೆಕ್ಟಾ? ಇದು ಮೂಮೆಂಟಮ್. ಈ ಮೂಮೆಂಟಮ್ ಇಲ್ಲಿಂದ ಇಲ್ಲಿವರೆಗಿನ ಮೂಮೆಂಟಮ್, ಇಲ್ಲಿಂದ ಇಲ್ಲಿವರೆಗಿನ ಮೂಮೆಂಟಮ್ ಈಕ್ವಲ್ ಆಗಿರುತ್ತೆ. ಸೊ ಇದು 1 hour ಝೋನ್ ಅಲ್ಲಿ ನಮಗೆ ಸಿಕ್ಕುವಂತ ಮಾರ್ಕೆಟ್. ಈಗ ಇಲ್ಲಿಗ ನೋಡಿದಾಗ ರಿವರ್ಸಲ್ ಫಾಲ್ ಆಯ್ತಲ್ವಾ. ಈಗ ಇದು ನಮ್ಮ ಮೇಲ್ಗಡೆ ಇದೆ 1 hour ಝೋನಿನ. ಅವತ್ತು 2:45 3 ಗಂಟೆ, ನೆಕ್ಸ್ಟ್ ಡೇ ಬೇಡ, ಅವತ್ತಿಂದ ಅವತ್ತಿಗೆ ಬಂದಿದ್ದನ್ನು ನೋಡೋಣ. ಇದು ಫುಲ್ ಫಾಲ್. ಸೊ ಫುಲ್ ಫಾಲ್ 1 2 3 4. ಮತ್ತೆ ಈ ಪ್ಯಾಟ್ರನ್ಸ್ ಗಳು ಆಗ್ಬೇಕಾಗಿದ್ದು ಕರೆಕ್ಟ್ ಜಾಗದಲ್ಲಿ ಆದ್ರೆ ಮಾತ್ರ ಅದು ವ್ಯಾಲಿಡ್. ಓಕೆನಾ? ಕರೆಕ್ಟ್ ಜಾಗದಲ್ಲಿ ಆಗ್ಲಿಲ್ಲ ಅಂದ್ರೆ ಅದು ವ್ಯಾಲಿಡ್ ಇಲ್ಲ. ಇದು ಫಾಲ್ ಮತ್ತೆ ಮೇಲ್ಗಡೆ ಬರಲೇ ಇಲ್ಲ, ಬೇಡ. ನೋಡಿ ಈಗ ನಿಮ್ಗೇನಾಗಿದೆ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ. ಕರೆಕ್ಟಾ? ಇಲ್ಲಿಂದ ರೈಸ್, ನಮ್ದು ಗ್ರೀನ್ ಲೈನ್ ಇಲ್ಲಿ ಬರುತ್ತೆ, ಬೈಯರ್ಸ್ಗಳು ಇಲ್ಲಿದ್ದಾರೆ. ಸೊ ಇದು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಬಟ್ ಇಟ್ ಈಸ್ ಇಲ್ಲಿಂದ ಹೀಗೆ ಹೋದಂತಹ ಮಾರ್ಕೆಟ್. ಈಗ ಇಲ್ಲಿ ಫಾಲ್ ಆಗ್ತಾ ಇದೆ. ಫಾಲ್ ಆಗ್ಬೇಕಾದ್ರೆ ಎಷ್ಟು ಫಾಲ್ ಆಗಬೇಕು? ಇದರ ಅರ್ಧಕ್ಕಿಂತ ಜಾಸ್ತಿ ಫಾಲ್ ಆಗಬಾರ್ದು. ಕರೆಕ್ಟ್? ಇಲ್ಲಿಂದನೇ ತಿರ್ಗಾ ಮತ್ತೆ ಮೇಲೆ ಹೋದ, ಈಗೇನಾಯ್ತು, ಮತ್ತೆ ಫಾಲ್. ಕರೆಕ್ಟಾ? ಫಾಲ್ ಆದಾಗ ಎಷ್ಟಾಗಬೇಕು? ದಾಟಿ ಹೋಗ್ಬೇಕು. ದಾಟದ್ನ ನೋಡಿ, ದಾಟಿ ಇಲ್ಲಿವರೆಗೆ ಬಂದಿದೆ, ಮತ್ತೆ ತಿರ್ಗಾ ರಿವರ್ಸ್. ಸೊ 1 hour ಝೋನಲ್ಲಿ ನೀವು ನೋಡಬೇಕಾಗಿದ್ದು ಎಲ್ಲಿಂದ ಎಲ್ಲಿವರೆಗೆ. ಈಗ 1 2 3 4 1 hour ಝೋನ್. 1 hour ಝೋನ್ ಇದು ಬ್ರೇಕ್ಔಟ್, ಇದು ಬ್ರೇಕ್ಔಟ್. ಇದರಲ್ಲಿ ಏನು ಪ್ಯಾಟರ್ನ್ ಇಲ್ಲ. ಮೇಲೋಯ್ತು, ಕೆಳಗೆ ಬಂತು, ಮೇಲೋಯ್ತು. ಇದನ್ನ ಎನ್ ಪ್ಯಾಟರ್ನ್ಗೆ ಆಗುತ್ತೆ. ಮೇಲೆ ಇದು ಫಾಲು 50% ದಾಟಿಲ್ಲ, ಬಟ್ ಇವನು ಸೀದಾ ಮೇಲೋದ, ಬ್ರೇಕ್ಔಟ್. ಸ್ಟ್ರೆಂತ್ ಇಲ್ಲಿವರೆಗೆ ಇವ್ರದ್ದಿದ್ದಂತಹ ಸ್ಟ್ರೆಂತ್ ಅದು ಎನ್ ಪ್ಯಾಟರ್ನ್, ಯಾವ ಪ್ಯಾಟರ್ನ್ ಇಲ್ಲ, ಅದು ಸೀದಾ ಓಡಿದೆ. ನೆಕ್ಸ್ಟ್ 1 hour ನೋಡಿ, ಇದು 1 2 3 4. ಇದು ಹೀಗೆ ಈಗ ಬಂತು. ಕರೆಕ್ಟಲ್ಲಿ ಇಲ್ಲಿಂದ ಮಾರ್ಕೆಟ್ ಇಲ್ಲಿ ಕ್ಲೋಸಿಂಗ್ ಆಗಿತ್ತು, ಓಪನಿಂಗ್ ಇಲ್ಲಾಗಿದೆ. ಸೊ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಹೀಗೆ ಇಲ್ಲಿ ಬಂದಂತ ಮಾರ್ಕೆಟ್ ಮತ್ತೆ ಈ ಸ್ವಿಂಗ್ ಬ್ರೇಕ್ ಆಗಿದ್ದು ಸೀದಾ ಬ್ರೇಕ್ ಆಗಿದೆ. ಅದೇ ನಾನು ಏನು ಹೇಳ್ತೀನಿ, ನಿಮಗೆ ಬೆಸ್ಟ್ ವೇ ಎಂಟ್ರಿ ಮಾಡಲಿಕ್ಕೆ ವಿತೌಟ್ ಫಿಯರ್ ಎಂಟ್ರಿ ಆಗ್ಲಿಕ್ಕೆ ಇರುವಂಥದ್ದು ಬೆಸ್ಟ್ ಅಂತ ಹೇಳಿದ್ರೆ, ನೀವು ಈಗ ಇಲ್ಲಿ ಡಿಸಿಷನ್ ಮಾಡೋಕ್ಕಾಗಲ್ಲ. ಏನು, ಈಗ ಎಮ್ ಇದೆ, ಇದು ಎಮ್ ಆಗುತ್ತಾ ಎನ್ ಆಗುತ್ತಾ ನನಗೆ ಗೊತ್ತಿಲ್ಲ. ಆಯ್ತಾ? ಎಮ್ ಆಗುತ್ತಾ ಇಲ್ಲ ಎನ್ ಆಗುತ್ತಾ ಗೊತ್ತಾಗುತ್ತಾ? ಈ ಜಾಗದಲ್ಲಿ ಗೊತ್ತಾಗುತ್ತಾ? ಈ ಜಾಗದಲ್ಲಿ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಬ್ರೇಕ್ಔಟ್ ಆದ್ಮೇಲೆ ಗೊತ್ತಾಗುತ್ತೆ, ಓ ಇದು ಎನ್ ಅಂತ. ಈಗ ನೀವು ನಾನು ಹೇಳಿದ್ರೆ ಅದೇ ಹೇಳ್ತೀನಿ, ಕ್ಯಾಂಡಲ್ ನೀವೆಲ್ಲ ಆದ್ಮೇಲೆ ಹೇಳ್ತಿದ್ದೀರಿ ಅಂತ, ಅದಕ್ಕೋಸ್ಕರ ಹೇಳಿದ್ದು. ಇದೇನಾಗುತ್ತೆ, ನಿಮಗೆ ಜಡ್ಜ್ ಮಾಡಕ್ ಬರಲ್ಲ. ಅದೇ ಈಗ ಆಗ್ತಾ ಇರುವಂಥದ್ದು ಡಬ್ಲ್ಯೂ ಅಥವಾ ಉಲ್ಟಾ ಎನ್ ಹೆಂಗ್ ಕಂಡು ಹಿಡಿತೀರಿ? ಈ ಜಾಗದಲ್ಲಿ ಬಂದಾಗ ಹೆಂಗ್ ಕಂಡು ಹಿಡಿಯಕ್ಕಾಗತ್ತೆ? ಆಗಲ್ಲ. ಆದರೆ ಒಂದಂತೂ ಗ್ಯಾರಂಟಿ, ಇದು ಡಬ್ಲ್ಯೂ ಆಗೋದು ಹೌದು ಅಂತ ಆದ್ರೆ ಈ ತಲೆ ಕಟ್ ಆಗ್ಲೇಬೇಕು. ಕರೆಕ್ಟಾ? ಸೊ ನಾವೇನ್ ಮಾಡ್ಬೋದು, ಈ ಬ್ರೇಕ್ ಆದಾಗ ಇಲ್ಲಿ ಬ್ರೇಕ್ಔಟ್ಗೆ ಟ್ರೈ ಮಾಡೋದು. ಇದು ಎನ್ ಪ್ಯಾಟರ್ನ್ ಆಗೋದು ಹೌದು ಅಂತ ಆದ್ರೆ ಇಲ್ಲಿ ಬ್ರೇಕ್ ಆದ್ಮೇಲಿಂದ ತಿರ್ಗಾ ಒಂದ್ಸಲಿ ರೀಟೆಸ್ಟ್ ಮಾಡಿ ಹೋಗ್ತಾನೆ. ಸೊ ನಾವಿಲ್ಲಿ ತಿರ್ಗಾ ರೀಟೆಸ್ಟ್ಗೆ ಎಂಟ್ರಿ ಆಗೋದು. ಇಲ್ಲೂ ಅಷ್ಟೇ, ಇಲ್ಲಿ ಹೋದಾಗ ಸೀದಾ ಹೋಗಲ್ಲ, ಹಿಂಗ್ ಬಂದು ಹಿಂಗ್ ರೀಟೆಸ್ಟ್ ಮಾಡಿ ಹಿಂಗ್ ಹೋಗ್ತಾನೆ. ಈಗ ಇಲ್ಲಿ ನಾವು ರೀಟೆಸ್ಟ್ಗೆ ಎಂಟ್ರಿ ಆಗೋದು. ಇಲ್ಲಿ ಬಂದಾಗ ನಾವೇನ್ ಮಾಡ್ಬೇಕು, ಇದು ಬ್ರೇಕ್ ಆದಾಗ ಬ್ರೇಕ್ಔಟ್ಗೆ ಎಂಟ್ರಿ ಆಗೋದು, ಅವಾಗ ಹೋಗುತ್ತೆ. ಸೊ ಇದು ನಿಮ್ಗೆ ಸುಲಭ ಆಗತ್ತೆ. ಅದಕ್ಕೆ ನೀವೀಗ 1 hour ಝೋನ್ ಮಾರ್ಕ್ ಮಾಡ್ಬೇಕಾದ್ರೆ ನೀವು ನೋಡೋದೇನು, 1 hour ಝೋನಲ್ಲಿ ಯಾವ ಸುಲಭ?
ಈಗ ಇದು ಬಂದ, ಇದು ಈಗ ಬಂತು. ಸೊ ಈಗ ಇದು ಬಂದಾಗ ಇದೀಗ ಹಿಂಗೆ ಬಂದು ಡಬ್ಲ್ಯೂ ಅಥವಾ ಉಲ್ಟಾ ಎನ್ ನಮಗೆ ಗೊತ್ತಿಲ್ಲ. ಸೊ ನಾವೇನು ಮಾಡ್ಬೋದು, ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲಿಂದ ಎಂಟ್ರಿ, 1 hour ಝೋನ್ದು ಬ್ರೇಕ್ ಆಗಿ ರೀಟೆಸ್ಟ್ ಆದ್ಮೇಲೆ ಎಂಟ್ರಿ, ಮೂಮೆಂಟಮ್ ಸಿಕ್ಕತ್ತೆ. ಆ ಝೋನು ಬ್ರೇಕ್ ಆದ ಮೇಲೆ ನೀವು ಪ್ಲಾನ್ ಮಾಡಿ. ಈಗ ನೋಡಿ ಇಲ್ಲಿ 1 hour ಝೋನು 9:15 1 2 3 4. ಈಗ ನಮ್ಗೆ ಇಲ್ಲಿ 4 ಕ್ಯಾಂಡಲ್ ಆಯ್ತು. ಹೇಗಿದೆ ಪ್ಯಾಟರ್ನ್ ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಫಾಲ್ ಆದಂತ ಮಾರ್ಕೆಟ್ ತಿರ್ಗಾ ಮೇಲೋಯ್ತು, ತಿರ್ಗಾ ಕೆಳಗೆ ಬಂದಿದೆ, ತಿರ್ಗಾ ಮೇಲೋಯ್ತು, ತಿರ್ಗಾ ಈಗ ಇಲ್ಲಿ ಕೆಳಗೆ ಬರ್ತಾ ಇದೆ. ಕರೆಕ್ಟಾ? ಇದೀಗ ಏನಾಯ್ತು, ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣ್ತಾ ಇದೆ. ಆದ್ರೆ ಡಬ್ಲ್ಯೂ ಪ್ಯಾಟರ್ನ್ಗೆ ಇದು ಬ್ರೇಕ್ ಆಗಿಲ್ಲ. ಅದು ಬ್ರೇಕ್ ಆದ್ರೆ ನಾವು ಸಿ ನೋಡ್ಬೋದು. ನೋಡಕ್ಕಾಗ್ತದ? ಆಗಲ್ಲ. ಸೊ ಈಗ ಒಂದಂತೂ ಕ್ಲಿಯರ್, ಇದೀಗ ಕೆಳಗಡೆ ಬ್ರೇಕ್ ಆಗಿ ರೀಟೆಸ್ಟ್ ಆದ್ರೆ ನಾನು ಆರಾಮವಾಗಿ ಪುಟ್ ಸೈಡಲ್ಲಿ ಕೂತ್ಕೊಳ್ತೀನಿ. ಯಾಕೆ? ಪ್ಯಾಟ್ರನ್ನು ಡಬ್ಲ್ಯೂ ಅಲ್ಲ, ಆಗ ಏನಾಗುತ್ತೆ, ಪ್ಯಾಟ್ರನ್ ಇದು ಎನ್ ಪ್ಯಾಟ್ರನ್ ಆಗುತ್ತೆ, ಉಲ್ಟಾ ಎನ್. ಸೊ ಅದು ಪ್ರಕಾರದಲ್ಲಿ ಕೂತಿದ್ದೀರಿ, ರೀಟೆಸ್ಟ್ ಆಗ್ತಾ ಇದೆ. ರೀಟೆಸ್ಟ್ ಇಂದ ಕೂತವರು ಇಲ್ಲಿವರೆಗೂ ಟ್ರೇಡಲ್ಲಿ ಕೂತಿದ್ದೀರಿ. ಸೊ ನಾವು 1 hour ಝೋನ್ ಆದ್ಮೇಲಿಂದ ನಾವು ಅದು ಪ್ಯಾಟ್ರನ್ ಬ್ರೇಕ್ಗೆ ವೆಯ್ಟ್ ಮಾಡೋದು ಉತ್ತಮ. ಇದೊಂದು ಸ್ವಲ್ಪ ಸಬ್ಜೆಕ್ಟ್ ಅನ್ನ ನೀವು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿದಷ್ಟು ನಿಮ್ಗೆ ಗ್ರಿಪ್ ಸಿಗುತ್ತೆ. ಏಕ್ದಮ್ ನಿಮ್ಗೆ ಅದು ಗ್ರಿಪ್ ಸಿಗಕ್ಕೆ ಕಷ್ಟ ಆಗ್ಬೋದು. ಯಾಕೆ ಅಂದ್ರೆ ಅದು ಸಬ್ಜೆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಬೇಕು. ಕ್ಯಾಂಡಲ್ ಬಿಹೇವಿಯರ್ ಅಂದ್ರೆ ಯುದ್ಧ ನೋಡಿದ್ವಿ. ಈಗ ನಾನು ಎಲ್ಲದನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲದನ್ನು ಇಟ್ಕೊಂಡಾಗ ನಾವು ಎಲ್ಲದನ್ನು ಇಟ್ಕೊಂಡು ನೋಡಿದಾಗ ನಮಗೆ ಅದು ಸುಲಭ ಕಾಣುತ್ತೆ. ಈಗ ನೆಕ್ಸ್ಟ್ ಲಾಸ್ಟ್ ನಿಮ್ಗೆ ಅದಕ್ಕೆ ಬರ್ತೀನಿ. ಅದು ಎಲ್ಲದನ್ನು ಇಟ್ಕೊಂಡು ಮಾಡಿದಾಗ ನಮ್ಗೆ ಎಷ್ಟು ಚೆನ್ನಾಗಿ ನಮ್ಗೆ 1 hour ಝೋನ್ ಅರ್ಥ ಆಗುತ್ತೆ ಅನ್ನೋದು. ಈಗ ಒಂದೊಂದನ್ನು ಸಪ್ರೇಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸಪ್ರೇಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಅರ್ಥ ಆಗಕ್ಕೆ ಕಷ್ಟ ಆಗ್ಬೋದು. ನೋಡಿ ನಾನು ಹೇಳ್ತಿರೋದು ಹೀಗೆ. ಈಗ ಇಲ್ಲಿಂದ ಫಾಲ್ ಆಗಿದೆ, ಮೇಲೋಗಿದೆ, ತಿರ್ಗಾ ಬಂದಿದೆ, ತಿರ್ಗಾ ಇಲ್ಲಿ ಬಂತು. ಈಗ ನಮ್ಗೇನಾಗುತ್ತೆ, ಇದು ಸ್ವಿಂಗ್ ಬ್ರೇಕ್ ಆದಾಗ ಬ್ರೇಕ್ಔಟ್ ಟ್ರೇಡ್, ಒಂದು ಬ್ರೇಕ್ಔಟ್ ಟ್ರೇಡ್ ಬಂತ, ಇಲ್ಲಿವರೆಗೆ ಯಾಕೆ ಬರಲಿಲ್ಲ, ಇದು ಕ್ಲೋಸಿಂಗ್ ಇದೆ ಅದಕ್ಕೆ. ಅದೇ ಒಂದು ಬ್ರೇಕ್ಔಟ್ ಟ್ರೇಡು ಪಾಸ್ ಆಗುತ್ತೆ, ಯಾಕೆಂದ್ರೆ ಇದು ಸೇಫು, ಇದರಲ್ಲಿ ಅಷ್ಟು ಲಾಸ್ ಆಗೋದಿಲ್ಲ. ಯಾಕೆಂದ್ರೆ ನಾವು ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕ್ಔಟ್ ಅಲ್ಲಿ ತಗೊಂಡಿದ್ದೀವಿ. ಓಕೆನಾ? ಅದಾದ್ಮೇಲಿಂದ ಅದು ಮೂವ್ಮೆಂಟೇ ಕೊಟ್ಟಿದ್ದು, ಅದೇ ಸ್ವಲ್ಪ ಇಳಿದು ತಿರ್ಗಾ ಒಂದ್ಸಲಿ ಬ್ರೇಕ್ ಕೊಟ್ಟು ಹೋಯ್ತು. ಅದು ಇಂಟ್ರಾಡೇನಲ್ಲಿ ಸ್ವಲ್ಪ ಒಂದು 2-3 ಸಲ ಜಾಸ್ತಿ ಆಗುತ್ತೆ. ಅರೆ ಪ್ಯಾಟ್ರನ್ನು ಫಾರ್ಮ್ ಆಗ್ತಾ ಇರೋದು. ಕರೆಕ್ಟ್ ಅಲ್ವಾ? ಇದು ನೋಡಿ, ಇಲ್ಲಿಂದ ಈಗ ಬಂದದ್ದು, ಈಗ ಬಂದು ಈಗ ಹೋಗಿದೆ. ನೀವೀಗ ಇಲ್ಲಿ ಹೈ, ಇದುವರೆ ಕ್ಯಾಂಡಲ್ ಇದ್ದಿದ್ದು ಹೈ ಇದು, ಇದುವರೆ ಕ್ಯಾಂಡಲ್ ಲೋ ಇದ್ದಿದ್ದು ಇದು. ಈಗ ನೋಡಿ ಇಲ್ಲಿ ಬಂದು ಇಲ್ಲಿ ಕೆಳಗೆ ಬಂತು. 50% ದಾಟಿದ್ರೆ ಏನಾಗುತ್ತೆ, ಅದು ಡಬಲ್ ಎಮ್ ಆಗಲ್ಲ, ಎಮ್ ಆಗಲ್ಲ. ಅವಾಗ ಏನಾಯ್ತು, ಅದು ಎನ್ ಬಂತ. ಹಾಗೆ ಎಮ್ ಆಗಲ್ಲ ಅಂದಾಗ ಎನ್ನೇ ಬರಬೇಕು, ಇದು ಡಬ್ಲ್ಯೂ ಆಗಲ್ಲ ಅಂದ್ರೆ ಉಲ್ಟಾ ಎನ್ನೇ ಬರಬೇಕು. ಸೊ 1 hour ಝೋನೇ ಹಾಕೊಳ್ಳೋದು, 1 hour ಝೋನಲ್ಲಿ ಹಾಕೊಳ್ಳೋದು, ನಿಮ್ಗೆ ಅಲ್ಲಿವರೆಗೆ ಇದ್ದಂತಹ ಪ್ಯಾಟ್ರನ್ ಏನಂತ ನೋಡೋದು. ಈಗ ಬಂದು ಈಗ ಬರ್ತಾ ಇದೆ, ಬರ್ತಾ ಇರ್ಬೇಕಾದ್ರೆ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಗ್ತಾ ಇದೆ. ಸೊ ಈಗ ಏನಾಯ್ತು, ನಾನು ಇಲ್ಲಿ ಎಮ್ ಆಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಇಲ್ಲ ಉಲ್ಟಾ ಬಂತು. ಸೊ ದಟ್ ಇಲ್ಲಿ ರೀಟೆಸ್ಟ್ ಆಗ್ತಾ ಇದೆ, ನಾನು ಇಲ್ಲಿಂದ ಸಿ ಕೂತ್ಕೊಳ್ಳೋದು ಕರೆಕ್ಟ್ ಆಗತ್ತೆ. ಸೂಪರ್ ಆಗಿದೆ. ಈಗ ನೆಕ್ಸ್ಟ್ ವೀಕ್ ಟಾಪಿಕ್ ನಿಮ್ಗೆ ನೆಕ್ಸ್ಟ್ ಟ್ರೆಂಡ್ ಅನ್ನು ಹೇಳ್ಕೊಡುತ್ತೆ. ಆ ಟ್ರೆಂಡ್ ಅನ್ನು ಅಬ್ಸರ್ವ್ ಮಾಡ್ಕೊಂಡಾಗ ನಿಮ್ಗೆ ಅದರಿಂದನೂ ಸುಲಭ ಆಗುತ್ತೆ. ಈಗ ನಿಮ್ಗೆ ಇದೇನಾಗ್ತಿದೆ ಅಂತ ಹೇಳಿದ್ರೆ, ಈಗ ಖಾಲಿ ಪ್ಯಾಟ್ರನ್ಸ್ ಅನ್ನ ಹುಡುಕೋದು. ಪ್ಯಾಟ್ರನ್ ಹುಡುಕೋದ್ರಿಂದಾಗಿ ನಿಮಗೆ ಸ್ವಲ್ಪ ಪ್ಯಾಟ್ರನ್ ಅನ್ನ ಅಭ್ಯಾಸ ಮಾಡ್ಸೋಕ್ಕೋಸ್ಕರ ಅದನ್ನ ಮಾತ್ರ ಮಾಡ್ತಾ ಇದ್ದೇನೆ. ಪ್ಯಾಟ್ರನ್ ಅರ್ಥ ಆಯ್ತಂತ ಆದ್ರೆ ನಿಮಗೆ ನೆಕ್ಸ್ಟ್ದು ಇನ್ನೂ ಸ್ವಲ್ಪ ಸುಲಭ ಆಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಟ್ರೇಡಿಂಗು ಈಸಿ ಮಾಡಿಸ್ತಾ ಹೋಗ್ಬೋದು. ನೋಡಿ ಇಲ್ಲಿಂದ ಫಾಲ್ ಆಯ್ತು, ಮೇಲೋಯ್ತು, ತಿರ್ಗಾ ಇಲ್ಲಿವರೆಗೆ ಬಂತು. ನೀವು ಏನಾಯ್ತು, ಇದು ಸ್ವಲ್ಪ ಝೋನ್ ಜಾಸ್ತಿ ಆಯ್ತು ಅಷ್ಟೇ. ಇದು ಇಲ್ಲೇ ಝೋನ್ ಮಾಡ್ಕೊಂಡಿದೆ, ಇದೊಂದು ಮಧ್ಯ ಮಿಡ್ ಪಾಯಿಂಟ್, ಇದು ಇಷ್ಟು ದೊಡ್ಡದಾಗಿದ್ರಿಂದ ಮಿಡ್ ಪಾಯಿಂಟ್ ಇಲ್ಲೇ ಡಬಲ್ ಮಾಡಿಕೊಂಡು ಮತ್ತೆ ಹೋಗಿದೆ. ನಾವೇನು ಮಾಡ್ಬೋದು, ಸ್ವಿಂಗ್ ಬ್ರೇಕ್ ಆದಾಗಲೋ ಅಥವಾ ಇಲ್ಲಿ ಬ್ರೇಕ್ ಆದಾಗಲೋ ತಗೊಂಡಿದ್ರು ನಮ್ಗದು ನೆಕ್ಸ್ಟ್ ಡೇ ಅದು ಇಲ್ಲೇವರೆಗೆ ಸ್ವಿಂಗ್ ಬ್ರೇಕ್ವರೆಗೂ ಬಂದಿದೆ.
ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಮೇಲ್ ತಗೊಂಡು ಹೋಗಿದ್ದು. ಅಂದರೆ ಪ್ಯಾಟರ್ನ್ ವೈಸ್ ನೋಡಿದಾಗ ನಾವು ಪ್ಯಾಟರ್ನ್ ವೈಸ್ ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೈ, ಇದು 4 ಕ್ಯಾಂಡಲು, ಇಲ್ಲಿಂದ ಮೂಮೆಂಟು ಬಂತು, ತಿರ್ಗಾ ವಾಪಸ್ಸು. ನನಗೆ ಇದು ವಾಪಸ್ ಬರುತ್ತಾ ಕೆಳಗೆ ಹೋಗುತ್ತಾ ಮೇಲಾಗುತ್ತಾ ನನಗೆ ಡೌಟು, ಬೇಡ ಮೇಲೆ ಹೋಗೋದಾದರೆ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಲಿ ಅಂತ. ಸೊ ಬ್ರೇಕ್ ಆಯಿತು, ರೀಟೆಸ್ಟ್ ಆಯಿತು, ಮತ್ತೆ ಎಂಟ್ರಿ. ಇನ್ನೊಂದು, ಈಗ ಇಲ್ಲಿಗ ನನಗೆ ಟ್ರೇಡ್ ಮಾಡಲಿಕ್ಕೆ 1 ಅವರ್ ಝೋನು 1 2 3 4 ಆದ್ಮೇಲಿಂದ ನಾನೇನು ನೋಡಬೇಕು, ಸಿ ಕಡೆ ನೋಡಬೇಕು. ಸೊ ನಾನು ಈಗ ಬಂದಾಗ ರೀಟೆಸ್ಟ್ ತಗೊಳ್ತಾ ಇದ್ದೀನಿ. ಇದು ಪಿನ್ ಬಾರು ಆಯಿತು, ಚೆನ್ನಾಗೂ ಆಯಿತು, ಇಲ್ಲಿಂದ ಫರ್ದರ್ ಮೂವ್ ಆಗ್ತಿದೆ, ಎಲ್ಲ ಸರಿ. ಈಗ ನಾನು ಇಲ್ಲಿ ತಗೊಂಡ್ರೆ ನನ್ನ ಟಾರ್ಗೆಟ್ ಏನು, ನನಗೊಂದು ಕ್ಲಿಯರ್. ಏನು ಕ್ಲಿಯರು? ಒಂದು ವೇಳೆ ಅವ್ನು ಬೀಳೋದಿದ್ರು ಅವ್ನು ಹಿಂಗೆ ಬಂದು ಈಗ ಬರ್ತಾನೆ, ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಬಂದು ಬರ್ತಾನೆ. ಸೊ ನನಗೆ ಇಲ್ಲಿವರೆಗೆ ಬರೋದಂತೂ ಗ್ಯಾರಂಟಿ. ಸೊ ಇಲ್ಲಿವರೆಗೆ ಬರೋದು ಗ್ಯಾರಂಟಿ ಇದ್ರೆ ನಾನು ಇಲ್ಲಿವರೆಗಿನ ಟ್ರೇಡ್ ಮಾಡ್ತೀನಿ ಸಿ ಪ್ಯಾಟ್ರನ್ ವೈಸ್. ಅದಾದ್ಮೇಲಿಂದ ಒಂದು ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆದಾಗ ನನಗೆ ಕನ್ಫರ್ಮ್ ಆಯಿತು ಇದು 0.5 ಇಂದ ಹೊರಟಿರೋದು. ಸೊ ಇವನು 0.5 ವರೆಗೆ ಹೋಗ್ತಾನೆ. ಆ್ಯಂಡ್ ಎನ್ ಪ್ಯಾಟರ್ನ್ ಪ್ರಕಾರಕ್ಕೂ ಇದು ದಾಟಿ ಹೋಗಬೇಕು. ಸೊ ಮುಂದೆ ಹೋಗ್ತಾನೆ. ಸೊ ನಾನು ಅಲ್ಲಿವರೆಗೆ ಕಾಯ್ತೀನಿ. ಸೊ ಒಳ್ಳೆ ರೀತಿಯ ಮೂಮೆಂಟಮ್ಮು ಇಲ್ಲಿ ಸಿಕ್ಕಿದೆ ಮಾರ್ಕೆಟಲ್ಲಿ. ಈ ರ್ಯಾಲಿಯನ್ನು ನಾವು ಕ್ಯಾಪ್ಚರ್ ಮಾಡ್ಬೋದು. ಈಗ ಇಲ್ಲಿ ಸೈಡ್ ವೇಸಲ್ಲಿದ್ದಾಗ ನೋಡಿ ಮಾರ್ಕೆಟ್ ಏನಾಯಿತು, ಇಲ್ಲಿಂದ ಮೂಮೆಂಟ್ ಕೊಡ್ತು, ಕೆಳಗೆ ಬಂತು, ತಿರ್ಗಾ ಮೇಲ್ ಬಂತು. ಇದು ಕೆಳಗೆ ದಾಟಿದ್ರಿಂದ ನನಗೇನಾಗುತ್ತೆ, ಇಲ್ಲಿ ಫಾರ್ಮ್ ಆಗಲ್ಲ, ಮೇಲ್ ಹೋಗ್ತಾನೆ ಅಂತ. ಆದರೆ ನನಗೇನಾಯಿತು, ಮೇಲ್ಗಡೆ ಹೋಗ್ತಾನೆ ಸರಿ, ಅದು ನನಗೆ ಇದೊಂದು ಟ್ರೇಡ್ ಪಾಸ್ ಆಯಿತು. ಇಲ್ಲಿ ಎಕ್ಸಿಟ್ ಮಾಡ್ತೀನಿ. ಇದು ಬ್ರೇಕ್ ಆಗಿ ರೀಟೆಸ್ಟ್ ಆದರೆ ಓಕೆ, ಇದು ಬ್ರೇಕ್ ಆಗಿ ರೀಟೆಸ್ಟ್ ಫೇಲಿಯರ್ ಮಾಡ್ದ, ಅವಾಗ ನನಗೆ ಗೊತ್ತಾಯ್ತು ಇನ್ನು ಫರ್ದರ್ ಮುಂದೆ ಹೋಗಲ್ಲ, ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಮೂಮೆಂಟ್ ಅಷ್ಟೇ, ಎಕ್ಸ್ಟ್ರಾ ಮೂಮೆಂಟು. ಸೊ ಈಗ ಇದು ಪ್ಯಾಟ್ರನ್ನು ನನ್ನ ಪ್ಯಾಟ್ರನ್ನೇ, ಇದು ಎಮ್ಮೆ ಆಗ್ತಾ ಇರೋದು, ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಮೂಮೆಂಟು. ನಾನು ಸ್ವಲ್ಪ ಸೇಫು ಬಚಾವ್ ಅಂತೇಳಿ ನಾವಿಲ್ಲಿ ಪುಟ್ ಆಪ್ಷನಲ್ಲಿ ಕೂತ್ಕೊಳ್ತೀವಿ. ಬಂತು ಪುಟ್ ಆಪ್ಷನ್ ಇಲ್ಲಿ ಕೂತ್ಕೊಳ್ಳೋಕ್ಕೂ ಧೈರ್ಯ ಇಲ್ಲ, ಯಾಕೆಂದ್ರೆ ಹ್ಯೂಮನ್ ಸೈಕಾಲಜಿ ಅಲ್ವಾ, ಇಲ್ಲಿ ಧೈರ್ಯ ಇಲ್ಲ. ಆದರೆ ನಾನು ಈ ಸ್ವಿಂಗ್ ಬ್ರೇಕ್ ಆದಾಗ ತಗೊಳ್ತೀನಿ ಅಂತ ಕೂತ್ರೆ ಈ ಸ್ವಿಂಗ್ ಬ್ರೇಕ್ಔಟಲ್ಲಿ ಒಳ್ಳೆ ರೀತಿಯ ಇನ್ಕಮ್ಮು ಕೊಟ್ಟಿದೆ. ಕ್ಲಿಯರ್? ಪ್ಯಾಟ್ರನನ್ನು 1 ಅವರ್ಗೆ ನೀವು ಸಿಂಕ್ರೊನೈಸ್ ಮಾಡಿ ನೋಡಿ, ಅದು ನಿಮಗೆ ಒಳ್ಳೆ ರೀತಿಯ ಎಫೆಕ್ಟ್ ಕೊಡುತ್ತೆ. ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ನಿಮ್ಮನ್ನು ಕೂರ್ಸೋದಕ್ಕೆ, ಡೈರೆಕ್ಷನ್ ನೋಡ್ಸೋಕ್ಕೆ, ಏನಾಗ್ತಿದೆ ಮಾರ್ಕೆಟ್ ಅಂತ ಹೇಳಿ ಕೊಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲು ಇಲ್ಲಿ ನೋಡಿ, ಆ್ಯಕ್ಚುಲಾಗಿ ನಾವು ಇಲ್ಲಿ 1 ಅವರ್ ಝೋನ್ ಹಾಕ್ಕೊಂಡಿದ್ದೀವಿ, ಕರೆಕ್ಟಾ? ಆದರೆ ನನ್ನ ಪ್ರಕಾರದಲ್ಲಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯಿತು, ಇಲ್ಲಿವರೆಗೆ ಮೇಲ್ಗಡೆ ಬಂತು, ತಿರ್ಗಾ ಇಲ್ಲಿಗೆ ಬಂದು ನಿಂತಿದೆ. ಸೊ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆದರೆ ಫರ್ದರ್ ಮೂಮೆಂಟು ಎನ್ ಪ್ಯಾಟರ್ನಲ್ಲಿ ಉಲ್ಟಾ ಎನ್ನಲ್ಲಿ ಹೋಗ್ತೀನಿ. ಹೋಗಲಿಲ್ಲ, ಇಲ್ಲೇ ಸಪೋರ್ಟ್ ತಗೊಳ್ತಾ ಇದೆ. ನಾನು ಎಲ್ಲಿ ನೋಡಬೇಕು, ಸ್ವಿಂಗ್ ಬ್ರೇಕ್ ಆದಾಗ ಹೋಗ್ತೀನಿ, ಕರೆಕ್ಟಾ? ಸ್ವಿಂಗ್ ಬ್ರೇಕ್ ಆಗ್ತಿದೆಯಾ? ಇಲ್ಲ, ಸ್ವಿಂಗ್ ಬ್ರೇಕ್ ಆಗ್ತಾ ಇಲ್ಲ. ನಾನು ನೋಡಿದ್ದು ಸ್ವಿಂಗು ಇಲ್ಲಿಂದ ಬಿದ್ದಿದ್ದಂಥ ಮಾರ್ಕೆಟು ಇಲ್ಲಿವರೆಗೆ ಹೋಗಿ ತಿರ್ಗಾ ಇಲ್ಲಿ ಬಂದು, ತಿರ್ಗಾ ಇಲ್ಲಿವರೆಗೆ ಬಂದು, ಸಾರಿ ಇಲ್ಲಿವರೆಗೆ ಹೋಗಿದೆಲ್ಲ, ಯಾಕೆ ಇಲ್ಲ ಹಾಕಿದೆ, ಕರೆಕ್ಟಾ? ತಿರ್ಗಾ ಇದನ್ನು ಇಲ್ಲಿ ನೋಡಿ, ಎಂತ ಗಲೀಜು ಮಾಡ್ತೇವೆ. ಇಲ್ಲಿವರೆಗೆ ಬಂತು, ಇಲ್ಲಿವರೆಗೆ ಮೇಲ್ಗಡೆ ಬಂತು, ತಿರ್ಗಾ ಬಂತು, ತಿರ್ಗಾ ಮೇಲೋಯ್ತು. ಕ್ಲಿಯರ್? ಇಲ್ಲಿಂದ ನೋಡಿ ಅದು ಸ್ವಿಂಗ್ ಬ್ರೇಕ್ ಆಗಲಿಲ್ಲ. ಟ್ರಿಪಲ್ ಟಾಪ್ ಅಂತಾರೆ ಹೇಳಿ, ಏನಾದರೂ ಹೇಳಿ, 1 2 3 ಇಲ್ಲ, ಮತ್ತು ಫಾಲ್. ಆಗ ನನಗೊಂದು ಕ್ಲಾರಿಟಿ ಸಿಕ್ತು, ಏನು, ಇದು ಸ್ವಿಂಗ್ ಬ್ರೇಕ್ ಆಗ್ತಾ ಇಲ್ಲ. ಸೊ ಈಗ ಈ ದಿವಸದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿಂದ 50% ನಿಂತು ಬಂದು ಮತ್ತು ಫಾಲ್. ನಾನು ಈ ಸ್ವಿಂಗ್ ಬ್ರೇಕಲ್ಲಿ ತಗೊಂಡ್ರು ಇದು ಎಮ್ ಪ್ಯಾಟ್ರನ್. ಡಬ್ಲ್ಯೂ ಪ್ಯಾಟರ್ನ್ ಪ್ರಕಾರದಲ್ಲಿ ನನಗೆ ಎಂಟ್ರಿ
ಇದು ಸ್ವಿಂಗ್ ಬ್ರೇಕ್ ಆಗಿ ಸಿಗಲಿಲ್ಲ, ವಾಪಸ್ ನನಗಿದು ಡೌನ್ ಮೂಮೆಂಟ್ಗೆ ಹೆಲ್ಪ್ ಆಯಿತು. ಸೊ ಯಾವ ದಿವಸದಲ್ಲಿ ಏನು ಬರುತ್ತೋ ಆ ಪ್ಯಾಟರ್ನನ್ನು ನಾವು ಹುಡುಕಬೇಕು. ಅದು ಹುಡುಕೋವರೆಗೂ ನಮ್ಮ ಕೆಲಸ ಮುಗಿಯಲ್ಲ. ಅದಕ್ಕೆ ಕೇಳೋದು ಕಲಿಯೋದು ಅಂತ. ಕಲಿತಷ್ಟು ನಮಗೆ ಸಪೋರ್ಟ್ ಜಾಸ್ತಿ ಸಿಗುತ್ತೆ. ನೋಡಿ, ಹೈವರೆಗೆ ಬಂತು, 50% ದಾಟಿಲ್ಲ, ತಿರ್ಗಾ ಬಂತು. ಸೊ ದಟ್ ನನಗೆ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ, ಅದು ತಗೊಳ್ಳೋಕ್ಕೆ ಧೈರ್ಯ ಇಲ್ಲ. ಯಾಕೆ ತಿರ್ಗಾ ಮೇಲೋದ್ರೆ ಅನ್ನೋ ಧೈರ್ಯ ಇಲ್ಲ. ಸೊ ಈ ಸ್ವಿಂಗ್ ಬ್ರೇಕ್ ಆದಾಗ ತಗೊಳ್ತೀನಿ, ಅದು ಮೂಮೆಂಟಮ್ ಕೊಟ್ಟಿದೆ. ಯಾಕೆ ನನ್ನ ಲೆಕ್ಕದಲ್ಲಿ ಇದು ಎಂ ಪ್ಯಾಟ್ರನ್, ಇದು ಬ್ರೇಕ್ ಆದಾಗ ತಗೊಳ್ತೀನಿ, ಮೂಮೆಂಟಮ್ ಸಿಕ್ಕಿದೆ. ಆ ದಿವಸಕ್ಕೆ ಏನು ಸಿಗುತ್ತೋ ಅದನ್ನು ಮಾಡೋದು. ಇದು ಆ್ಯಕ್ಚುಯಲ್ ನೋಡೋಕೆ ಹೋದಾಗ ಏನಾಗಿದೆ, ಮಾರ್ಕೆಟು ಇಲ್ಲಿಂದ ಹೊರಟಿದೆ, ಇದಕ್ಕಿಂತ ಇದು ಹೊರಟಿದ್ದು ಕರೆಕ್ಟ್ ಅಲ್ವಾ? ಇದು ಹೊರಟಿದೆ, ಇಲ್ಲಿಂದ ಹೊರಟಂಥ ಮಾರ್ಕೆಟು ಇಲ್ಲಿಂದ ಫಾಲ್ ಆಯಿತು. ಫಾಲ್ ಆಗಿದ್ದು ಸ್ವಿಂಗು ಬ್ರೇಕ್ ಆಗಿಲ್ಲ, ಮತ್ತು ತಿರ್ಗಾ ಮೇಲೋಯ್ತು. ಮೇಲೋಗಿದಾಗ ನನಗೆ ಇಲ್ಲಿ ತಗೊಳ್ಳೋಕ್ಕೆ ಧೈರ್ಯ ಇಲ್ಲ. ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ನಾನು ತಗೊಳ್ತೀನಿ. ಇವತ್ತಿನ ನಮ್ಮ 1 hour ಝೋನ್ ಪ್ರಕಾರಕ್ಕೆ ಅದು ಇದೇ ಹೈ ಆಯಿತಾ. ಅಲ್ಲಿ ರೀಟೆಸ್ಟ್ ಆದಾಗ ತಗೊಂಡಿದ್ದೀನಿ, ನಾನು ನೆಕ್ಸ್ಟ್ ಮೂಮೆಂಟಿಗೆ ಕ್ಯಾಪ್ಚರ್ ಮಾಡಿದ್ದೀನಿ, ಎಕ್ಸಿಟ್ಟು ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಏನಾಯಿತು, ನಾನು ಇಲ್ಲಿ 9 ಕಾಲನ್ನು ಇಡೋ ಬದಲು ಕ್ಯಾಂಡಲ್ಸ್ಗಳ ಮೇನ್ ಲೋ ಇಲ್ಲಿವರೆಗಿದೆ, ಸೊ ಇಲ್ಲಿವರೆಗೆ ತರ್ತೀನಿ. ಬೈಯರ್ಸ್ಗಳ ಪ್ರೆಷರು ಇಲ್ಲಿಂದ ಇದೆ, ಕರೆಕ್ಟ್ ಅಲ್ವಾ? ಆವಾಗ ನನಗೆ ಅದು ಫರ್ದರ್ ಮೂವ್ ಬಂತು, ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇನ್ನೊಂದು 3 ನೋಡೋಣ, ಆಮೇಲಿಂದ ನಾವು ಅದನ್ನು ಇವತ್ತಿನ ಇದನ್ನು ವೈಂಡ್ ಅಪ್ ಮಾಡೋಣ, ಓಕೆನಾ? ಈಗ ಇಲ್ಲಿ ನೋಡಿ 9 ಕಾಲು, 1 2 3 4, ಕರೆಕ್ಟಾ? ಸೊ ಮಾರ್ಕೆಟ್ ಏನಾಗ್ತಿದೆ, ಇಲ್ಲಿಂದ ಫಾಲ್ ಆಗ್ತಾ ಇದೆ, ಇಲ್ಲಿಂದ ಫಾಲ್ ಆಗಿದೆ, ತಿರ್ಗಾ ಇಲ್ಲಿವರೆಗೆ ಬಂದಿದೆ, ಕರೆಕ್ಟಾ? ಸೊ ನನಗೆ ಅದು ಫರ್ದರ್ ಮೂವ್ ಕೊಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇದು ನಾನು ಏನು ಮಾಡಬೇಕು ಅಂತ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಳ್ತೀನಿ. ಕ್ಲಿಯರ್? ಇಲ್ಲಿಂದ ಬಂದಂಥ ಮಾರ್ಕೆಟು 50% ದಾಟ್ತಾ ಇಲ್ಲ, ಇಲ್ಲಿ ಬಂದಾಗ ರಿವರ್ಸ್ ಆಗಬೇಕು. ಸೊ ರಿವರ್ಸ್ ಕಾಯ್ತಾ ಇದ್ದೀನಿ. ಅದು ರಿವರ್ಸ್ ಇಲ್ಲಿ ತಗೊಳ್ಳೋಕ್ಕೆ ಧೈರ್ಯ ಇಲ್ಲ. ನನಗೆ ಧೈರ್ಯ ಎಲ್ಲಿರೋದು, ಇದು ಬ್ರೇಕ್ ಆದಮೇಲೆ, ಸ್ವಿಂಗ್ ಬ್ರೇಕ್ ಆದಮೇಲೆ. ಅದು ಸ್ವಿಂಗ್ ಬ್ರೇಕ್ ಆಯಿತಾ? ಸ್ವಿಂಗ್ ಬ್ರೇಕ್ ಆಗಿಲ್ಲ, ನನಗೆ ಎಂಟ್ರಿನೂ ಸಿಗಲಿಲ್ಲ. ಮೇಲ್ಗಡೆ ಹೋಗ್ಬೇಕಾದ್ರೆ ನಂಗೆ ರೀಟೆಸ್ಟ್ ಆದರೆ ತಗೊಳ್ತೀನಿ. ರೀಟೆಸ್ಟ್ ಆಗಿದೆಯಾ? ಇಲ್ಲ, ಬ್ರೇಕ್ಔಟಲ್ಲಿ ಸೀದಾ ಹೋಗಿದೆ, ತೊಂದರೆ ಇಲ್ಲ, ಅದೇ ನಾನು ಸೇಫ್, ಕರೆಕ್ಟ್ ಅಲ್ವಾ? ನಾವು ಸೇಫ್. ತಿರ್ಗಾ ರೀಟೆಸ್ಟಿಗೆ ಬರಲಿಲ್ಲ, ನೋ ಪ್ರಾಬ್ಲಮ್. ಬಟ್ ನಮಗೊಂದು ಸ್ವಲ್ಪ ಓವರ್ ಟ್ರೇಡು ಆಗಲಿಲ್ಲ. ಸೊ ಈಗ 1 hour ಝೋನು ಮಾರ್ಕೆಟು ಇಲ್ಲಿಂದ ಫಾಲ್ ಆಗಿತ್ತು, ತಿರ್ಗಾ ಮೇಲೋಯ್ತು. ಸೊ ಇಲ್ಲೇನಾಗುತ್ತೆ ನೋಡಬೇಕು. ಬ್ರೇಕ್ ಆಯಿತು, ರೀಟೆಸ್ಟ್ ಆಗಿದೆಯಾ? ಇಲ್ಲ. ಯಾಕೆ ಆಗಲಿಲ್ಲ? ಆಗಿದೆ, ಯಾಕೆಂದರೆ ಮಾರ್ಕೆಟ್ ಇಲ್ಲಿಂದ ಹೊರಟಿದ್ದು. ಸೊ ಮಾರ್ಕೆಟ್ ಇಲ್ಲಿಂದ ಹೊರಟಿದ್ರಿಂದ ಮಾರ್ಕೆಟ್ ಇಲ್ಲಿವರೆಗೆ ಬಂದು ಮತ್ತೆ ಇಲ್ಲಿ ಫಾಲ್ ಆಗಿದ್ದು, ಇಲ್ಲಿ ರೀಟೆಸ್ಟ್ ಆಗಿ ಮತ್ತೆ ಹೋಗಿದೆ. ಇಲ್ಲಿ ಬಂದಾಗ ನಮಗೊಂದು ಫಿಯರ್ ಇರುತ್ತೆ, ರೀಟೆಸ್ಟ್ ಕಾಯ್ತಾ ಇರ್ತೀವಿ. ರೀಟೆಸ್ಟ್ ಅದು ಬಂದಾಗ ಸ್ವಲ್ಪ ಮಿಸ್ ಆಯಿತು, ಮತ್ತೆ ಹೋಗಿದೆ. ಮಿಸ್ ಆಗಿದ್ದು ಮತ್ತು ಹೋಗಿದ್ದು ಹೋಗೇ ಇದೆ. ಅದು ನೆಕ್ಸ್ಟ್ ಯಾವಾಗಲೂ ಒಂದ್ಸಲಿ ಬಂದು ರೀಟೆಸ್ಟ್ ಮಾಡ್ಕೊಂಡು ಹೋದ, ಅದು ಬೇರೆ. ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಮತ್ತು ನಂತರ ಕೂದಲೆಲ್ಲ ಉದುರೋಗುತ್ತೆ. ತುಂಬ ಜಾಸ್ತಿ ಸ್ಟಡಿ ಮಾಡೋಕ್ಕೆ ಹೋದರೆ ಕೂದಲೆಲ್ಲ ಉದುರೋಗುತ್ತೆ. ಜಾಸ್ತಿ ಸ್ಟಡಿ ಮಾಡೋಕ್ಕೆ ಹೋಗ್ಬೇಡಿ, ಎಷ್ಟಿದೆಯೋ ಅಷ್ಟೇ ಕಲೀರಿ, ಆವಾಗ ಕರೆಕ್ಟಾಗಿರುತ್ತೆ. ನೋಡಿ, ಇದು ಫಾಲೇ ಇದೆ, ಓಕೆ. ಇದು ಇಲ್ಲಿಂದನೇ ಬಂದಾಗಲೂ ಇದು ಟ್ರಿಪಲ್ ಬಾಟಮ್ ಬೇಡ, ಈ ಸ್ವಿಂಗ್ ಬ್ರೇಕ್ ಆಗಿದ್ದು, ಓಕೆ. ಸೊ ಈಗ ನಾವೀಗ 2 ಕಲ್ತ್ವಿ. ಒಂದು ಕ್ಯಾಂಡಲಲ್ಲಿ ಕಲ್ತ್ವಿ, ಇನ್ನೊಂದೇನು ಪ್ಯಾಟ್ರನಲ್ಲಿ ಕಲ್ತ್ವಿ. ಸೊ ಪ್ಯಾಟ್ರನ್ 4 ಚೆನ್ನಾಗಿ ವರ್ಕ್ ಆಗುತ್ತೆ, ಅದಕ್ಕಿಂತ ಬಾಕಿದು ಬರೋದಿಲ್ಲ ಅಂತಲ್ಲ, ಪ್ಯಾಟ್ರನ್ಗಳು ಬರುತ್ತೆ. ಆದರೆ ಜಾಸ್ತಿ ಬರುವಂಥ ಈ 4 ಪ್ಯಾಟ್ರನನ್ನು ನೀವು ಗಮನ ಕೊಡಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟ್ರೆಂಡ್ ಬಗ್ಗೆ, ಟ್ರೆಂಡನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಕಲಿತೀವಿ. ಅವಾಗ ಏನಾಗುತ್ತೆ, ಫರ್ದರ್ ನಮ್ಮದು 1 hour ಝೋನು ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂದರೆ, ನಮಗೆ 1 hour ಝೋನಲ್ಲಿ ಸ್ಟಾಪ್ ಲಾಸ್ಗಳು ಕಮ್ಮಿ ಆಗ್ತಾ ಸ್ವಲ್ಪ ಟಾರ್ಗೆಟ್ಸ್ಗಳನ್ನು ಹಿಡಿಯಲಿಕ್ಕೆ, ನಾವು ಡೈರೆಕ್ಷನಲ್ಲಿ ಕೂತ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ, ಡೌಟ್ಸ್ಗಳು ಬಂದರೆ ಕೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.